ಎಷ್ಟು ಚೆನ್ನಾಗಿದೆ ಅಲ್ಲ ಈ ಸೂರ್ಯ ಉದಯಿಸ್ತಿರೋದನ್ನ ನೋಡೋದಕ್ಕೆ. ಅರ್ಲಿ ಮಾರ್ನಿಂಗ್ ನಾನು ವಾಕ್ ಅಂತೂ ಹೋಗೇ ಹೋಗ್ತೀನಿ. ಸೊ ಮಾರ್ನಿಂಗ್ ಟೈಮಲ್ಲಿ ಸನ್ರೈಸ್ ಆಗೋದೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ನಿಜವಾಗ್ಲೂ ಸನ್ರೈಸ್ ಮತ್ತು ಅಥವಾ ಸನ್ಸೆಟ್ ನೋಡೋಕ್ಕೆ ಇದು ಒಂಥರ ಖುಷಿ. ಸೊ ಮಾರ್ನಿಂಗಿಂದ ನನ್ನ ಒಂದು ರೊಟೀನ್ ಶುರು ಆಯಿತು. ಇದು ಸಂಡೇ ಲಾಗು. ಸೊ ನೋಡಿ, ಬೆಳಗ್ಗೆನೇ ಕುಕ್ಕಿಂಗು ಕೂಡ ಶುರು ಮಾಡ್ಕೊಬಿಟ್ಟಿದ್ದೀನಿ. ಈ ನಡುವೆ ಬೆಳಗ್ಗೆನೇ ಎದ್ದು ವಾಕಿಂಗ್ ಎಲ್ಲ ಹೋಗ್ತಾ ಇರೋದ್ರಿಂದ ಅರೌಂಡ್ 2 ಅವರ್ಸ್ ವಾಕ್ ಮಾಡ್ತಾಯಿದ್ದೀನಿ. ಒಂಥರ ಫ್ರೆಶ್ ಮೂಮೆಂಟ್, ಅದೊಂಥರ ಮೈಂಡ್ ಸೆಟ್ಟು. ಸೊ ಬೆಳಗ್ಗೆನೇ ಮಶ್ರೂಮ್ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಮಶ್ರೂಮ್ ಬಿರಿಯಾನಿಗೆ ಹಾಗೆ ಸೊಪ್ಪು ಎಲ್ಲನೂ ಇತ್ತು. ಸಂಡೇ ನಾನ್ ವೆಜ್ ಬೇಡ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ, ಯಾಕಂದರೆ ಲಾಸ್ಟ್ ಫ್ರೈಡೇ ಗಟ್ಟಿ ಕೋಳಿ ಸಾಂಬಾರು ಮಾಡಿ ಅದೆಲ್ಲ ಒಂಥರ ಓವರ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಸಂಡೇ ಯಾವುದು ನಾನ್ ವೆಜ್ ಬೇಡ ಅಂತೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಆಲ್ಮೋಸ್ಟ್ ನಂದು ರೆಸಿಪಿ ಎಲ್ಲ ಇದೆ, ಚಾನಲಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇರುವಂಥದ್ದನ್ನೆಲ್ಲ ರುಬ್ಕೋತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಎಲ್ಲನೂ ಹಾಕಿ ತರಿಯಾಗಿ ರುಬ್ಕೊಂಡು, ಈರುಳ್ಳಿ, ಟೊಮೆಟೊ ಹಾಗೆ ಮಶ್ರೂಮ್ನ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂಥರ ಮಶ್ರೂಮ್ ಬಿರಿಯಾನಿ ನನಗೆ ತುಂಬ ಈಸಿ ಮೆಥಡಲ್ಲಿ ತುಂಬ ಬೇಗ ಆಗುವಂಥ ಒಂದು ರೆಸಿಪಿ. ಎಲ್ರಿಗೂ ಇಷ್ಟ ಆಗುತ್ತೆ ಮನೇಲಿ, ಅದರಲ್ಲೂ ಅಮ್ಮಂಗೆ ಜಾಸ್ತಿನೇ ಇಷ್ಟ ಆಗುತ್ತೆ. ಅಮ್ಮ ಬಂದಿದ್ರಲ್ಲ, ಹಾಗಾಗಿ ಅವ್ರಿಗೆ ಇಷ್ಟ ಆಗೋವಂಥದ್ದು ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೆ. ಹಾಗೆ ಯಾರೂ ಇನ್ನೂ ಎದ್ದಿರಲಿಲ್ಲ. ಆಲ್ಮೋಸ್ಟ್ ಟೈಮು 8:30 ಆಗಿತ್ತು. ಸರಿ, ಬಿರಿಯಾನಿ ಆಗೋದಕ್ಕೂ ಮುಂಚೆ ಕಾಫಿ ಮಾಡೋಣ ಅಂತ ಹೇಳಿಬಿಟ್ಟು ಕಾಫಿ ಮಾಡಿದೆ. ಅಭಿಯವರು ಆಗ್ತಾನೆ ಎದ್ದಿದ್ರು. ಅಮ್ಮನಿಗೂ ಕೂಡ ಒಂದು ಕಪ್ ಕಾಫಿ ಕೊಡೋಣ ಅಂತೇಳ್ಬಿಟ್ಟು ಇಬ್ರಿಗೂ ಕೂಡ ಕಾಫಿನ ಮಾಡ್ತಾಯಿದ್ದೆ. ಭಾರ್ಗವ ಅಂತ ಎದ್ದೇಳೋದು ಮಧ್ಯಾಹ್ನ ಆಗೋಗುತ್ತೆ. ಅವನಂತೂ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಈ ಥರ ಎಲ್ಲ ಎದ್ದೇಳ್ತಾ ಇದ್ದಾನೆ. ಪಾಪ ಅವನಿಗೂ ಗೇಮ್ ಆಡಬೇಕು, ಏನು ಹೇಳೋದ ಹುಡುಗನಿಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಸಿಗೋದು ಸ್ವಲ್ಪ ರಜಾ. ಆ ರಜಾದಲ್ಲಿ ಅವನು ಎಷ್ಟು ಎಂಜಾಯ್ ಮಾಡಬೇಕು ಅನ್ನೋದನ್ನು ಎಂಜಾಯ್ ಮಾಡಿಕೊಂಡು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಸಂಡೇ ಅಂತ ಬಂದರೆ ಒಂಥರ ಫನ್ ಡೇ ಅಂತಲೇ ಹೇಳ್ಬೋದು. ಒಂಥರ ನಮ್ಮದೇ ಜಾಲಿಯಾಗಿ ನಮ್ಮದೇ ಒಂದು ಖುಷಿ ಮೂಮೆಂಟ್ ಇರುತ್ತೆ. ಸರಿ, ಹೇಗೋ ಇರುತ್ತೆ ಹೊಟ್ಟೆಲಿ, ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೋತಾ ಇದ್ದೀನಿ. ಹಾಗೆ ಕಾಫಿ ಕೂಡ ಮಾಡಿಕೊಟ್ಟವ್ರಿಬ್ರಿಗೂ. ನಾನು ಕೂಡ ಡಿಟಾಕ್ಸ್ ವಾಟ್ರನ್ನ ಕುಡಿಬೇಕು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಂದು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲಲ್ಲಿ ಆಲ್ಮೋಸ್ಟ್ ವೆಯ್ಟ್ ಲಾಸ್ ಜರ್ನಿ 21 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. ಅದು ಕೂಡ ಬರ್ತಾ ಇದೆ. ಯಾರಾದರೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ಕಾಫಿ ಎಲ್ಲ ಮಾಡೋಷ್ಟರಲ್ಲಿ ಈ ಕಡೆ ಮಶ್ರೂಮ್ ಬಿರಿಯಾನಿನೂ ಕೂಡ ರೆಡಿಯಾಗಿತ್ತು. ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಕೂಡ ಹೇಗೆ ಮಾಡೋದು ಅಂತ ರೆಸಿಪಿ ಕೂಡ ಬೇಕಿದ್ದರೆ ಕೇಳಿ, ಕಮೆಂಟ್ ಮಾಡಿ. ಖಂಡಿತ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಕ್ಕೂ ಮುಂಚೆ ನಾಟಿ ಸ್ಟೈಲಲ್ಲಿ ತುಂಬ ಸರಿ ಮಶ್ರೂಮ್ ರೆಸಿಪಿನ ನಾನು ಲಾಗಲ್ಲೂ ಹಾಕಿದ್ದೀನಿ. ಹಾಗೆ ಸಪ್ರೇಟಾಗಿ ರೆಸಿಪಿನೂ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಬೇಕಿದ್ದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಹಾಗಾಗಿ ಬೆಳಗ್ಗೆನೇ ಈ ರೀತಿ ಒಂದು ರೆಸಿಪಿ ಜೊತೆ ಕಾಫಿ ಅಥವಾ ಹಾಗೆ ಏನಾದರೂ ಸ್ನ್ಯಾಕ್ಸ್ ಜೊತೆ ತಿಂತಾಯಿದ್ರೆ ನಿಜವಾಗ್ಲೂ ಬೇರೆ ಏನೂ ಬೇಡ ಅಂತ ಅನಿಸುತ್ತೆ. ಸೊ ಈಗ ನಾನು ಇದನ್ನು ಒಬ್ಬೊಬ್ಬರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿಗೆ ಅಂತೇಳಿ ಸ್ವಲ್ಪ ಮೊಸರು ಬಜ್ಜಿ ಹಾಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ತುಂಬಾ ರುಚಿಯಾಗಿರುತ್ತೆ ಕಾಯಿ ಚಟ್ನಿ. ಪಲಾವ್ಗಳಿಗೆಲ್ಲ ಕಾಯಿ ಚಟ್ನಿನ ನಾನು ನನಗೆ ಒಂದು ದೋಸೆಗೆ ಅಂತ ಹೇಳ್ಬಿಟ್ಟು ಮಾಡಿದೆ. ಹಾಗೆ ಇವ್ರಿಗೂ ಕೂಡ ಸರ್ವ್ ಮಾಡಿದೆ. ಬಟ್ ನಮ್ಮ ಕಡೆ ಆಲ್ಮೋಸ್ಟ್ ಪಲಾವ್ಗೆಲ್ಲ ಕಾಯಿ ಚಟ್ನಿನ ಸರ್ವ್ ಮಾಡ್ತಾರೆ. ಅದು ಒಂಥರ ಬೇರೆ ಥರನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನನ್ನ ಫೇಸ್ಗೆ ಸ್ವಲ್ಪ ಗಮನ ಕೊಡಬೇಕು ಅಂತೇಳಿ ಒಂದು ಫೇಸ್ ಪ್ಯಾಕನ್ನು ಹಾಕ್ತಾಯಿದ್ದೆ. ಸ್ವಲ್ಪ ಟ್ಯಾನ್ ಕೂಡ ಆಗಿತ್ತು ಅಂತೇಳಿ ಮೊದಲಿಗೆ ಡಿಟ್ಯಾನ್ ಮಾಡಿದೆ. ಸೊ ಡಿಟ್ಯಾನ್ಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ 1/4 ಸ್ಪೂನಷ್ಟು ಅರಿಶಿನ ಹಾಕಿ ಅದ್ರ ಜೊತೆಗೆ 1.5 ಸ್ಪೂನ್ ಅಥವಾ 2 ಸ್ಪೂನಷ್ಟು ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಒಂದು ಸಣ್ಣ ಗಂಟು ಇಲ್ಲದೆ ಇರೋ ಥರ ಅಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಆದರೂ ಬಿಟ್ಬಿಡಬೇಕು. 5 ನಿಮಿಷ ಆದರೂ ಬಿಟ್ಬಿಟ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ. ಮೊಸರು ಹಾಗೆ ಕಡಲೆ ಹಿಟ್ಟು ಎರಡೂ ಕೂಡ ನೀಟಾಗಿ ಮ್ಯಾರಿನೇಟಾಗಿ ಸೆಟ್ ಆಗಿರುತ್ತೆ.
ನಾವು ಕುಕ್ ಮಾಡೋದಕ್ಕಷ್ಟೇ ಅಲ್ಲ ಮ್ಯಾರಿನೇಷನ್ಗೆ ಪ್ರಿಫರೆನ್ಸ್ ಕೊಡಬೇಕಾಗಿರೋದು. ನಮ್ಮ ಫೇಸ್ ಪ್ಯಾಕ್ ಕೂಡ ಹಾಗೆಯೇ ಒಂದು 5 ಮಿನಿಟ್ಸ್ ಬಿಟ್ಟರೆ ಅದೊಂಥರ ಬೇರೆ ಥರನೇ ಫಾರ್ಮ್ ಆಗಿರುತ್ತೆ. ಅದು ಸ್ಕಿನ್ಗೆ ಇನ್ನೂ ಸಾಫ್ಟ್ನೆಸ್ ಕೊಡುತ್ತೆ. ನೋಡಿ, ಯಾವುದೇ ಒಂದು ಫೇಸ್ ಪ್ಯಾಕ್ ಡಿ10 ಏನೇ ಮಾಡಬೇಕು ಅಂದರೂ ಫಸ್ಟು ಫೇಸ್ ವಾಶ್ ಆಗಿರಬೇಕು. ಸೊ ಕಂಪ್ಲೀಟಾಗಿ ಫೇಸ್ ವಾಶ್ ಆದಮೇಲೆ ಫೇಸ್ನ ನೀಟಾಗಿ ಒಂದು ಸಾಫ್ಟ್ ಕ್ಲಾತಿಂದ ಒರೆಸ್ಕೋಬೇಕು. ರಫ್ ಆಗಿ ತುಂಬ ದಪ್ಪ ಕ್ಲಾತಿಂದ ಎಲ್ಲ ಇದು ಮಾಡಿದ್ರೆ ಖಂಡಿತ ಅದು ಸ್ಕಿನ್ ಟೆಕ್ಸ್ಚರ್ನೇ ಹಾಳು ಮಾಡುತ್ತೆ. ಒಂದು ಸಾಫ್ಟ್ ಕ್ಲಾತ್ನಿಂದ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ನಾನಿಲ್ಲಿ ಡಿ10 ಪ್ಯಾಕನ್ನು ಈ ರೀತಿ ಫೇಸ್ಗೆ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಪ್ಯಾಕ್ ಹಾಕುವಾಗ ಜಸ್ಟ್ ಫೇಸ್ಗೆ ಅಪ್ಲೈ ಮಾಡಬೇಕು, ಯಾವುದೇ ಥರ ಸ್ಕ್ರಬ್ ಮಾಡಬಾರ್ದು. ಇದು ಪೂರ್ತಿಯಾಗಿ ಫೇಸ್ಗೆ ಈ ರೀತಿ ಚೆನ್ನಾಗಿ ಎಲ್ಲ ಹಾಕಿದ ಮೇಲೆ ಇದು ಡಿ10 ಆಗಿರೋದ್ರಿಂದ ಕಣ್ಣು ಕೆಳಗಡೆ ಹಾಗೆ ಡಾರ್ಕ್ ನೆಕ್ ಇತ್ತು ಅಂತಂದರೆ ನೆಕ್ಗೂ ಕೂಡ ಹಾಕ್ಕೋಬೋದು. ನನಗೆ ಸ್ವಲ್ಪ ಈ ನಡುವೆ ನಿದ್ರೆ ಸರಿಯಾಗಿ ಆಗದೆ ಇರೋದ್ರಿಂದ ಡಾರ್ಕ್ ಸರ್ಕಲ್ ಕೂಡ ಆಗಿದೆ. ಹಾಗಾಗಿ ನಾನು ಈ ಪ್ಯಾಕನ್ನು ಜಾಸ್ತಿ ಪ್ರಿಫರ್ ಮಾಡಿದ್ದು. ನ್ಯಾಚುರಲ್ಲಾಗಿ ನಮಗೆ ಸಿಗುವಂಥ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದನೇ ಈ ರೀತಿ ಎಲ್ಲ ಮಾಡ್ಕೋಬೋದು. ಸೊ ನೋಡಿ, ಈಗ ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ಆಯಿತು. ನೆಕ್ಗೂ ಕೂಡ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನನಗೇನು ಓವರಾಗಿ ಡಾರ್ಕ್ ನೆಕ್ ಇಲ್ಲ, ಲೈಟಾಗಿ ಅಂದರೆ ಈ ನಡುವೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋದಾಗ, ಆಮೇಲೆ ಸ್ವೆಟ್ ಇದೆ ಎಲ್ಲ ಜಾಸ್ತಿ, ಸಮ್ಮರ್ ಆಗಿರೋದ್ರಿಂದ ಸೆಕೆ ಯಾವುದೇ ಒಂದು ನಮ್ಮ ಏನು ಹೇಳ್ತಾರೆ ಒಡವೆಗಳು ಗೋಲ್ಡ್ ಆಗ್ಬೋದು, ಆರ್ಟಿಫಿಷಿಯಲ್ ಆಗ್ಬೋದು, ಸಿಲ್ವರ್ ಆಗ್ಬೋದು, ಸಮ್ಮರ್ಗೆ ಸ್ವೆಟ್ ಆಗೋದ್ರಿಂದ ಅದೆಲ್ಲ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಸ್ಕಿನ್ ಸ್ವಲ್ಪ ಡಾರ್ಕ್ ಆಗುತ್ತೆ. ಹಾಗಾಗಿ ನನಗೆ ಲೈಟಾಗಿ ಡಾರ್ಕ್ ನೆಕ್ ಆಗಿತ್ತು. ಅದಕ್ಕೋಸ್ಕರನೇ ಎಲ್ಲ ನೀಟಾಗಿ ಈ ರೀತಿ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಇದನ್ನು ಒಂದು 5ರಿಂದ 10 ನಿಮಿಷ ಬಿಟ್ಬಿಡಬೇಕು. ಸೊ ಅದಾದಮೇಲೆ ನೋಡಿ, ಈ ಥರ ಎಲ್ಲ ಡ್ರೈ ಆಗಿದೆ. ಡ್ರೈ ಆದಮೇಲೆ ಈಗ ಇದಕ್ಕೆ ನಾನು ಆಲೋವೆರಾ, ಫ್ರೆಶ್ ಆಲೋವೆರಾನ ನಮ್ಮ ಮನೆಯಲ್ಲೇ ಬೆಳೆದಿದ್ದೆ, ಹಾಗಾಗಿ ಅದರಲ್ಲೇ ತೆಗೆದುಬಿಟ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ಆಮೇಲೆ ಅದು ಸಾಫ್ಟ್ ಆಗುತ್ತೆ. ಆಗ ಅದನ್ನು ನೀಟಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು. ಮಿನಿಮಮ್ ಇದನ್ನು ಇಲ್ಲ ಅಂದರೂ ಒಂದು 10 ನಿಮಿಷ ನಾನು ಸ್ಕ್ರಬ್ ಮಾಡ್ತೀನಿ. ಬೇಕಿದ್ದರೆ ಒಂದು 5 ನಿಮಿಷಕ್ಕೇ ಇದನ್ನು ಎಂಡ್ ಮಾಡ್ಬೋದು. ನಾನೊಂದು 10 ನಿಮಿಷ ಆದರೂ ಸ್ಕ್ರಬ್ ಮಾಡಿಕೊಂಡೆ. ನೀಟಾಗಿ ಈ ರೀತಿ ಎಲ್ಲ ಸ್ಕ್ರಬ್ ಮಾಡಿ ಅದೇನು ಒಂಥರ ಡ್ರೈ ಆಗಿಬಿಟ್ಟಿರುತ್ತಲ್ಲ ಅದೆಲ್ಲ ನೀಟಾಗಿ ನಾನಿಲ್ಲಿ ತಗೊಂಡೆ. ಈವನ್ ಕೆಳಗಡೆ ನಾನು ಹೇಳ್ದಾಗೆ ನೆಕ್ಕಿಗೂ ಕೂಡ ನಾನು ಅದೇ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಫುಲ್ ಆಲೋವೆರಾನ ನೀಟಾಗಿ ಈ ರೀತಿ ಎಲ್ಲ ಕಡೆಯೂ ಸ್ಕ್ರಬ್ ಮಾಡಿ ಆ ಡ್ರೈನೆಸ್ ಎಲ್ಲ ಹೋಗೋವರೆಗೂ ಅದನ್ನು ಇದು ಮಾಡಿ, ಅದಾದಮೇಲೆ ನೆಕ್ಸ್ಟು ಫೇಸ್ ವಾಶ್ ಮಾಡಿದೆ. ಸೊ ಫೇಸ್ ವಾಶ್ ಮಾಡಿದ್ಮೇಲೂ ಕೂಡ ನೀಟಾಗಿ ಈ ರೀತಿ ಮತ್ತೆ ಫೇಸ್ನ ನೀಟಾಗಿ ಸಾಫ್ಟ್ ಕ್ಲಾತಿಂದ ಒರೆಸ್ಕೊಂಡು ಅದಾದಮೇಲೆ ಒಂದು 10 ನಿಮಿಷ ಗ್ಯಾಪ್ ಕೊಟ್ಟೆ. ಒಂದು ಕಾಫಿ ಪೌಡರ್ದು ಫೇಸ್ ಮಾಸ್ಕನ್ನು ಕೂಡ ಹಾಕ್ಕೊಂಡೆ. ಇದು ತುಂಬ ವೈರಲ್ ಆಗ್ತಾಯಿತ್ತು. ಬಟ್ ನಾನಿಲ್ಲಿ ಎಗ್ಗನ್ನ ಯೂಸ್ ಮಾಡ್ತಾಯಿಲ್ಲ, ಪ್ಲೇನ್ ಕಾಫಿ ಪೌಡರು ವಿತ್ತು ರಾ ಮಿಲ್ಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾರಾದರೂ ರಾ ಮಿಲ್ಕ್ ಇಲ್ಲ ಅಂದರೆ, ಹಸಿ ಹಾಲಿಲ್ಲ ಅಂದರೆ ಕಾಯಿಸಿರೋ ಹಾಲಿನ ಕೆನೆಯನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಕಾಫಿ ಪೌಡರ್ನ ಒಂದು ಕಾಫಿ ಪೌಡರ್ ಪೂರ್ತಿ ಹಾಕಿ, ಅಂದರೆ ನಾನು ಇನ್ಸ್ಟಂಟ್ ಪೌಡರ್ ಯೂಸ್ ಮಾಡಿದ್ದೀನಿ, ನಾರ್ಮಲ್ ಕಾಫಿ ಪೌಡ್ರು ಯೂಸ್ ಮಾಡ್ಬೋದು. ಸೊ ಈ ಕಾಫಿ ಪೌಡ್ರ್ ಜೊತೆಗೆ ನಾನು ಇಲ್ಲಿ ಒಂದು 3 ಸ್ಪೂನಷ್ಟು ರಾ ಮಿಲ್ಕನ್ನು ತೊಗೊಂಡು ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಸೊ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸಿಗೆ ಡೈರೆಕ್ಟಾಗಿ ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಬೇಕಾದ್ರೆ ಚೆನ್ನಾಗಿ ಸ್ಕ್ರಬ್ ಮಾಡಿನೂ ಅಪ್ಲೈ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಸುಮ್ಮನೆ ಅಪ್ಲೈ ಮಾಡಿನೂ ಬಿಡ್ಬೋದು. ನಾನು ಡಿ10 ಚೆನ್ನಾಗಿ ಸ್ಕ್ರಬ್ ಮಾಡಿರೋದ್ರಿಂದ ಇದನ್ನು ಬರೀ ಅಪ್ಲೈ ಮಾಡಿ ಬಿಡ್ತಾಯಿದ್ದೀನಿ. ಇದನ್ನು ಕಣ್ಣು ಕೆಳಗಡೆ ಹಾಗೆ ಹಣೆ ಮೇಲೆ ಹಾಗೆ ಕಂಪ್ಲೀಟ್ ಇಡೀ ಫೇಸ್ನ ಎಲ್ಲ ಭಾಗದಲ್ಲೂ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಈವನ್ ಡಿ10 ನಾನು ಕತ್ತಿಗೂ ಕೂಡ ಅಂದರೆ ನೆಕ್ಕಿಗೂ ಕೂಡ ನೀಟಾಗಿ ಅಪ್ಲೈ ಮಾಡಿರೋದ್ರಿಂದ ಪ್ಯಾಕನ್ನು ಕೂಡ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ತೀನಿ. ಅದೊಂಥರ ಚೆನ್ನಾಗಿ ಗ್ಲೋ ಕೊಡುತ್ತೆ, ಒಂಥರ ಇನ್ಸ್ಟೆಂಟ್ ಗ್ಲೋ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಅಂತೂ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ಇದನ್ನು ಮೊಟ್ಟೆನೂ ಸೇರಿಸ್ಬಿಟ್ಟು ಇದೇ ಪ್ಯಾಕನ್ನು ಹಾಕ್ಬೋದು. ಸ್ವಲ್ಪ ಒಂಥರ ನನಗೆ ಮೊಟ್ಟೆ ಸ್ಮೆಲ್ ಆಗಲ್ಲ ಅನ್ನೋ ರೀಸನ್ಗೆ ಮೊಟ್ಟೆನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇಲ್ಲ. ಬೇಕಿದ್ದವರು ಇದ್ರ ಜೊತೆಗೆ ಮೊಟ್ಟೆಯ ಬಿಳಿ ಭಾಗವನ್ನು ಸೇರಿಸ್ಬಿಟ್ಟು ಫೇಸ್ ಪ್ಯಾಕನ್ನು ಹಾಕಿ, ಫೇಸಲ್ಲಿರುವಂಥ ಸಣ್ಣ ಸಣ್ಣ ಹೇರ್ಸ್ ಕೂಡ ಇದರಿಂದ ರಿಮೂವ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಮುಂದೊಂದು ದಿನ ಯಾವತ್ತಾದರೂ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಕಂಪ್ಲೀಟಾಗಿ ಈಗ ಇಡೀ ಫೇಸಿಗೆ ಇದನ್ನು ಪ್ಯಾಕ್ ಹಾಕಿ ಆಯಿತು. ಕರೆಕ್ಟಾಗಿ 10 ನಿಮಿಷ ಬಿಟ್ಟ ಮೇಲೆ ನೋಡಿ ಈ ರೀತಿ ಸ್ಕಿನ್ನು ಡ್ರೈ ಆಗಿ
ಮೇಲ್ಗಡೆ ಲೇಯರ್ ಆಗಿ ಎಡ್ದು ಬರ್ತಾ ಇದೆ. ಇನ್ನೂ ಫೇಸ್ ಎಲ್ಲ ಟೈಟ್ ಆಗುತ್ತೆ. ಫುಲ್ ಟೈಟ್ ಆಗೋವರೆಗೂ ವೆಯ್ಟ್ ಮಾಡಿ ಬೇಕಾದ್ರೂ ರಿಮೂವ್ ಮಾಡ್ಕೋಬೋದು. ನನಗೆ ಇಷ್ಟು ಸಾಕು ಅಂತೇಳಿ ನಾನೀಗ ನೀಟಾಗಿ ಇದನ್ನು ಫೇಸ್ನ ವಾಶ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಒಂದು ಸಾಫ್ಟ್ ಕ್ಲಾತಿಂದ ಇದನ್ನು ಫೇಸ್ನ ಈ ರೀತಿ ಒರೆಸ್ಕೋಬೇಕು. ಆಲ್ಮೋಸ್ಟ್ ನನಗಿಲ್ಲಿ ತುಂಬಾ ರಿಸಲ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಡಿಟ್ಯಾನ್ ಮಾಡಿದ್ರಿಂದ ಸ್ಕಿನ್ ಟೆಕ್ಸ್ಚರ್ ಕೂಡ ಸಾಫ್ಟ್ ಆಗಿತ್ತು. ಆ್ಯಂಡ್ ಈ ಪ್ಯಾಕಿಂದ ನನಗೊಂದು ರೀತಿ ಸ್ಪೆಷಲ್ ಗೋಲ್ಡನ್ ಗ್ಲೋ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ತುಂಬಾ ರಿಸಲ್ಟ್ ಆಗಿತ್ತು. ಫೇಸ್ನ ಪೂರ್ತಿ ತೋರಿಸ್ತಾ ಇರೋದ್ರಿಂದ ಈ ಥರ ಅನಿಸುತ್ತೆ, ಬಟ್ ಕಂಪ್ಲೀಟ್ ಫೇಸ್ ತೋರಿಸಿದ್ರೆ ನಿಮಗೆ ರಿಸಲ್ಟ್ ನೀಟಾಗಿ ಗೊತ್ತಾಗ್ತಾ ಇತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ ಯಾರಿಗೆಲ್ಲ ರಿಸಲ್ಟ್ ಬಂದಿದೆ ಖಂಡಿತ ಇದ್ರ ಬಗ್ಗೆ ಒಂದು ಕಮೆಂಟನ್ನು ತಿಳಿಸಿ. ಆ್ಯಂಡ್ ಇದಾದ ಮೇಲೆ ನಾನು ನನ್ನ ಒಂದು ಫೇಸ್ ಆಯಿಲ್ ಅಂದರೆ ಕ್ಯಾರೆಟ್ ಬೀಟ್ರೋಟ್ ಆಯಿಲ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಅಪ್ಲೈ ಮಾಡಿ ಬಿಟ್ಟೆ. 2000 years later. ವೆಲ್ಕಮ್ ಬ್ಯಾಕ್. ಈವ್ನಿಂಗಿಂದ ನನ್ನ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಹೊರಗಡೆ ಹೋಗಿನೂ ತುಂಬ ದಿನ ಆಗಿತ್ತು. ಅಭಿಯವ್ರ ಜೊತೆ ಹೊರಗಡೆ ಹಾಗೆ ಟ್ರಾವೆಲ್ ಮಾಡ್ತಾ ಹಾಗೆ ಸ್ವಲ್ಪ ತರಕಾರಿನೂ ತೊಗೊಳ್ಳೋಣ, ಹಾಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ. ಇವರು ಭಾರ್ಗವ ಅಮ್ಮ ಎಲ್ಲ ಇದ್ರಲ್ಲ, ಮನೇಲಂತೂ ನಾನ್ ವೆಜ್ ಮಾಡಲಿಲ್ಲ. ಅಟ್ಲೀಸ್ಟು ಫಿಶ್ ಫ್ರೈ ಅಥವಾ ಕಬಾಬ್ ಏನಾದರೂ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಭಿಯವರು ಹೊರಗಡೆ ಕರ್ಕೊಂಡೋದ್ರು. ಸರಿ ಅಂತ ಹೇಳಿಬಿಟ್ಟು ನಮ್ಮ ಏರಿಯಾದಲ್ಲೇ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ಸುಮ್ಮನೆ ಹಾಗೆ ಸುತ್ತಾಡ್ತಾ ಇದ್ವಿ. ಗಾಳಿಯಲ್ಲಿ ಓಡಾಡಿದ್ರೆ ಅದೊಂಥರ ಫ್ರೆಶ್ ಮೂಮೆಂಟ್ ಇರುತ್ತೆ ಅಂತ. ಹಾಗೆ ಹೊರಗಡೆ ಹೊಸದಾಗಿ ಒಂದು ತರಕಾರಿ ಔಟ್ಲೆಟ್ ಕೂಡ ರೆಡಿಯಾಗಿತ್ತು. ಸೊ ಅಲ್ಲೂ ಕೂಡ ರೀಸನಬಲ್ ಪ್ರೈಸಲ್ಲೇ ತರಕಾರಿ ಎಲ್ಲ ಸಿಗುತ್ತೇನೋ ಅಂತ ಚೆಕ್ ಮಾಡಿಕೊಂಡು ಕೆಲವೊಂದು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದೆ. ಸೊ ಮನೆಗೆ ಬಂದಮೇಲೆ ಎಲ್ಲ ಚಿಕನ್ ಕಬಾಬ್ ಅಂತೆ, ಹಾಗೆ ಫಿಶ್ ಫ್ರೈ ಅಂತೆಲ್ಲ ಸ್ವಲ್ಪ ತಂದು ತಿಂದಿದ್ದು ಆಯಿತು. ಅದಾದಮೇಲೆ ಮ್ಯಾಚ್ ಕೂಡ ನಡೀತಾ ಇತ್ತು. ಮ್ಯಾಚನ್ನು ನೋಡಿಕೊಂಡು ಅದ್ರ ಜೊತೆಗೆ ಬಜ್ಜಿ ಬೇಕು ಅಂತ ಹೇಳಿದ್ರು. ಸರಿ, ಅವರು ಅಭಿಯವ್ರೇನು ತಿಂದಿಲ್ವಲ್ಲ ಅಂದ್ಬಿಟ್ಟು ಅವರಿಗೆ ಬಿಸಿ ಬಿಸಿ ಬಜ್ಜಿ ಮಾಡೋಣ ಅಂತ ಬಜ್ಜಿ ಹಿಟ್ಟನ್ನು, ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ಅಚ್ಚ ಪುಡಿ, ಹಾಗೆ ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಈ ರೀತಿ ಕಲಿಸ್ಕೊಂಡೆ. ತುಂಬ ಈಸಿ ಮೆಥಡಲ್ಲಿ ಬಜ್ಜಿನ ಮಾಡ್ಕೋಬೋದು. ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ಯಜಮಾನ್ರಿಗೆ ಸ್ವಲ್ಪ ಬದನೆಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಈ ಥರ ಮಿಕ್ಸ್ ವೆಜಿಟೇಬಲಲ್ಲಿ ಮಾಡಿಕೊಟ್ರೆ ಬಜ್ಜಿನ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಅವ್ರಿಗೆ ಹೀರೆಕಾಯಿ ಮತ್ತು ಬದನೆಕಾಯಿನ ಆ್ಯಡ್ ಮಾಡಿ ಬಜ್ಜಿನ ಮಾಡಿಕೊಟ್ಟೆ. ಪಕ್ಕದಲ್ಲೇ ಲೋ ಫ್ಲೇಮಲ್ಲೇ ಕಡಾಯಿನ ತೊಗೊಂಡು ಆಯಿಲ್ನ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಅಷ್ಟರಲ್ಲೇ ಬದನೆಕಾಯಿ, ಹೀರೆಕಾಯಿ ಎರಡೂ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗಂತೂ ನೀಟಾಗಿ ಎಣ್ಣೆ ಕಾದಿದೆ. ಬದನೆಕಾಯಿನ ನೀಟಾಗಿ ಬಜ್ಜಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಈ ರೀತಿ ಒಂದೊಂದೇ ಹಾಕ್ತಾಯಿದ್ದೆ. ಸೊ ನಮ್ಮನೇಲಿ ಈ ರೀತಿ ಬದನೆಕಾಯಿ ಬಜ್ಜಿನ ಜಾಸ್ತಿ ಇಷ್ಟಪಡ್ತಾರೆ. ಬಟ್ ಉದ್ದ ಬದನೆಕಾಯಿಗಿಂತ ಗುಂಡು ಬದನೆಕಾಯಿ ಇದ್ದರೆ ಬಜ್ಜಿ ಸೂಪರಾಗಿರುತ್ತೆ. ಈವನ್ ಮಂತ್ರಾಲಯದಲ್ಲಿ ಗುಂಡು ಬದನೆಯಲ್ಲಿ ಒಂದು ಬಜ್ಜಿ ಮಾಡ್ತಾರೆ. ನಿಜವಾಗ್ಲೂ ನನಗೆ ಅದಕ್ಕೆ ಮುಂಚೆ ಬದನೆಕಾಯಿ ಬಜ್ಜಿ ಅಂದ್ರೇ ಗೊತ್ತಿರಲಿಲ್ಲ, ಪ್ರಾಮಿಸ್. ಅದನ್ನು ಟೇಸ್ಟ್ ಮಾಡಿದ್ಮೇಲೆ ಮನೇಲೂ ಅದನ್ನು ಮಾಡಬೇಕು ಅನಿಸುತ್ತೆ. ಬಟ್ ಇವತ್ತು ಅದಿರಲಿಲ್ಲ, ಹಾಗಾಗಿ ಇದರಲ್ಲೇ ಬಜ್ಜಿನ ಮಾಡಿಕೊಟ್ಟೆ. ತುಂಬ ಟೇಸ್ಟಿಯಾಗಿ, ತುಂಬಾ ಡೆಲಿಷಿಯಸ್ ಆಗಿ, ತುಂಬ ಚೆನ್ನಾಗಿ ಬಜ್ಜಿ ಬರುತ್ತೆ, ತುಂಬ ಸಾಫ್ಟಾಗಿ. ಬಟ್ ಯಾವುದೇ ಥರ ಸೋಡಾ ಯೂಸ್ ಮಾಡಬಾರ್ದು. ನಮ್ಮನೇಲಿ ಸೋಡಾ ಯೂಸ್ ಮಾಡಿದ್ರೆ ಯಾರೂ ತಿನ್ನಲ್ಲ, ಅದಕ್ಕೋಸ್ಕರ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವತ್ತು ಸ್ವಲ್ಪ ಬದನೆಕಾಯಿ ಬಜ್ಜಿ ಗಟ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಕಡಕ್ಕಾಗಿ ಆಗಿಬಿಟ್ಟಿತ್ತು, ಸಾಫ್ಟಾಗಿ ಏನು ಅಷ್ಟೊಂದು ಬಂದಿರಲಿಲ್ಲ. ಮೊದಲನೇ ಒಂದು ಉಬೇನಲ್ಲೇ ಈ ಥರ ಆಗಿತ್ತು. ಸರಿ, ಸ್ವಲ್ಪ ಏನಾದರೂ ಕ್ರಿಸ್ಪಿಯಾಗಿರಲಿ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟ್ ನಾನು ಈರುಳ್ಳಿ ಮತ್ತು ಹಾಗೆ ಹೀರೆಕಾಯಿ ಎಲ್ಲನೂ ಮಿಕ್ಸ್ ಮಾಡಿ ಆ್ಯಡ್ ಮಾಡಿಕೊಂಡೆ. ಸೊ ಫೈನಲಿ ನಮ್ಮ ಬಜ್ಜಿ ಎಲ್ಲ ಸಾಫ್ಟಾಗಿ ಕ್ರಿಸ್ಪಿಯಾಗಿ ರೆಡಿ ಆಯಿತು. ಇದನ್ನು ಯಜಮಾನ್ರಿಗೆ ಕೊಟ್ಟೆ. ಅವರು ಕೂಡ ಕ್ರಿಕೆಟ್ ಮ್ಯಾಚ್ ನೋಡ್ತಾಯಿದ್ರು. ಅವ್ರ ಜೊತೆಗೆ ಭಾರ್ಗವನು ಸೇರಿಕೊಂಡಿದ್ದ. ಅವನಂತೂ ಕ್ರಿಕೆಟ್ ಮ್ಯಾಚು ಅಂತ ಬಂದುಬಿಟ್ರೆ ಮೊಬೈಲು ಬೇಡ, ಗೇಮು ಬೇಡ ಅಂತ ಕೂತ್ಕೊಬಿಟ್ಟಿದ್ದ. ಅದು ಒಂಥರ ಖುಷಿ. ಸೊ ಅದಾದಮೇಲೆ ಸ್ವಲ್ಪ ಫ್ರೈಡ್ ರೈಸ್ ಮಾಡೋಣ, ಎಗ್ ಫ್ರೈಡ್ ರೈಸ್ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿದ ಆಯಿಲ್ನ ಆ್ಯಡ್ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು, ಆ ಈರುಳ್ಳಿ ಜೊತೆಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಂಡೆ ಗೋಲ್ಡನ್ ಕಲರ್ ಬರೋವರೆಗೂ. ಸ್ವಲ್ಪ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಎಗ್ ರೈಸ್ ಮಾಡೋಣ ಅಂದ್ಕೊಂಡು ಈ ರೀತಿ ನಾನು ಮಾಡಿದೆ.
ಸೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿತ್ತು. ಕಂಪ್ಲೀಟಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಒಂದು 3 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಎಗ್ ರೈಸ್ಗೆ ನಿಜವಾಗ್ಲೂ ಕರಿಬೇವಿನ ಸೊಪ್ಪನ್ನ ಹಾಕೋದ್ರಿಂದ ಆ ಫ್ಲೇವರೇ ಬೇರೆ ಥರ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿರುತ್ತೆ. ಸೊ ಈಗ ಅದೆಲ್ಲನೂ ಫ್ರೈ ಮಾಡಿದ್ದನ್ನು ಒಂದು ರೀತಿ ಸೈಡ್ಗೆ ಇಟ್ಕೊಂಡು ಇಲ್ಲಿ 3 ಜನಕ್ಕೂ 3 ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ಡಬಲ್ ಎಗ್ನೂ ಹಾಕ್ಬೋದಿತ್ತು, ಬಟ್ 3 ಎಗ್ಗೆ ಜಾಸ್ತಿ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ 3 ಎಗ್ಗನ್ನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಂಜೆ ಎಲ್ಲ ಕಬಾಬು ಅದು ಇದು ಎಲ್ಲನೂ ತಿಂದಿದ್ದರಿಂದ ಒಂಥರ ಮಿಕ್ಸಪ್ ಆಗುತ್ತೆ ಅನ್ನಿಸ್ತು. ಹಾಗಾಗಿ ಲೈಟಾಗಿ ಎಗ್ ರೈಸ್ ಮಾಡೋಣ ಅಂತಲೇ ನಾನು ಈ ರೀತಿ ಮಾಡಿದ್ದು. ಒಬ್ಬೊಬ್ರಿಗೆ ಒಂದೊಂದು ಎಗ್ ಅನ್ನೋ ಥರನೇ 3 ಎಗ್ನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಎಗ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಎಗ್ಗನ್ನು ಕೂಡ ಚೆನ್ನಾಗಿ ಈ ರೀತಿ ಬುರ್ಜಿ ಟೈಪ್ ಚೆನ್ನಾಗಿ ಲೋ ಫ್ಲೇಮಲ್ಲೇ ಈ ರೀತಿ ತಿರುಗಿಸ್ಕೋಬೇಕು. ಸೊ ಅದಕ್ಕೆ ಟೆಕ್ಸ್ಚರ್ ಬಂತು ಅಂತಂದಮೇಲೆ ಅಲ್ಲಿ ಸೈಡಲ್ಲಿರೋ ಈರುಳ್ಳಿನೂ ಕೂಡ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತಳ ಹಿಡಿಯೋಕ್ಕಂತೂ ಖಂಡಿತ ಬಿಡಬಾರ್ದು, ಬಟ್ ಈ ರೀತಿ ಚೆನ್ನಾಗಿ ಎಗ್ಗನ್ನು ನೀಟಾಗಿ ಬುರ್ಜಿ ಟೈಪ್ ಎಲ್ಲನೂ ಈ ರೀತಿ ಫ್ರೈ ಮಾಡ್ಕೊಬಿಡ್ಬೇಕು. ಸೊ ತಳ ಅಂತೂ ಖಂಡಿತ ಹಿಡಿತಾ ಇಲ್ಲ, ಬಟ್ ಅದು ನೀಟಾಗಿ ಪೀಸಸ್ ನೀಟಾಗಿ ಬರಬೇಕಲ್ವಾ, ಅದು ಎಗ್ ಟೆಕ್ಸ್ಚರೇ ಆ ಥರ ಬರಬೇಕು. ಹಾಗಾಗಿ ನಾನು ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದಕ್ಕೆ ಅರಿಶಿನ, ಉಪ್ಪು, ಗರಂ ಮಸಾಲ ಹಾಗೆ ಖಾರದ ಪುಡಿ 4 ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲ ಪೌಡರ್ಸ್ನ ಹಾಕೊಂಡ್ಮೇಲಂತೂ ಎಗ್ ಜೊತೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈಗ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಬೇಕು ಅಂದರೆ 1 ಸ್ಪೂನ್ ತುಪ್ಪ ಅಥವಾ 1 ಸ್ಪೂನ್ ಬೆಣ್ಣೆ, ಇಲ್ಲಾಂದರೆ ಆಯಿಲ್ನೇ ಹಾಕೋತೀನಿ ಅಂದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನೇನೂ ಹಾಕ್ಕೊಳ್ಳಲ್ಲ ಈಗಲೇ. ಸೊ ಈಗ ಇದಕ್ಕೆ ನನಗೆ ಎಷ್ಟು ಕ್ವಾಂಟಿಟಿ ರೈಸ್ ಮಾಡ್ತೀನಲ್ಲ ಆ ಕ್ವಾಂಟಿಟಿಯಲ್ಲಿ ರೈಸ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಗಲೇ ಮಸಾಲೆಯಲ್ಲಿ ಸೇರಿಸಿರೋದ್ರಿಂದ ಈಗ ರೈಸ್ಗೆ ಚೆನ್ನಾಗಿ ಇದನ್ನು ಮಿಕ್ಸಪ್ ಕೊಡಬೇಕು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಎಗ್ ರೈಸು ಸೂಪರಾಗಿ ಬಂದಿತ್ತು. ಆದರೆ ನಾನು ಅದನ್ನು ರೈಸ್ ತಿಂದೇ ಇರೋದ್ರಿಂದ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಸೊ ನೋಡಿ ಈಗ ಎಗ್ ರೈಸು ಪರ್ಫೆಕ್ಟಾಗಿ ರೆಡಿ ಆಯಿತು. ಬಟ್ ನಾವು ಮಸಾಲಾನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಇಲ್ವೋ, ರೈಸ್ನ ಎಷ್ಟು ಚೆನ್ನಾಗಿ ಮಿಕ್ಸಿಂಗ್ ಕೊಡ್ತೀವಿ ಅನ್ನೋದ್ರಲ್ಲೇ ಇರುತ್ತೆ. ಇದ್ರ ಜೊತೆಗೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇವನ್ ತಳನೂ ಹಿಡ್ದಿರಲಿಲ್ಲ, ನೀಟಾಗಿ ಮೊಟ್ಟೆ ಕೂಡ ಬಿಟ್ಕೊಂಡು ಬಂದಿತ್ತು. ಸೊ ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿ ಒಬ್ಬೊಬ್ಬರಿಗೆ ಕೊಡ್ತಾಯಿದ್ದೆ. ಮನೇಲಿ ಒಬ್ಬರೇ ಇದ್ದಾಗ ಒಬ್ಬರಿಗೆ ಸರ್ವ್ ಮಾಡೋದಕ್ಕೂ, ಮನೇಲಿ 3 ಜನ ಇರುವಾಗ ಸರ್ವ್ ಮಾಡೋದಕ್ಕೂ ನಮ್ಮ ಕೈಗಳು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಈ ರೀತಿ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಎಗ್ ಫ್ರೈಡ್ ರೈಸ್ ಸ್ಟ್ರೀಟ್ ಸ್ಟೈಲಲ್ಲಿ ನಾನು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಡೆಲಿಷಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು. ಮ್ಯಾಚ್ ನೋಡೋ ಇಂಟ್ರೆಸ್ಟ್ ಇದ್ದಿದ್ದರಿಂದ ಹಸ್ಬೆಂಡು ಯಾವುದೇ ಥರ ರಿವ್ಯೂನ ಕೊಡಲಿಲ್ಲ. ಡೈರೆಕ್ಟಾಗಿ ನಾನೇ ಅವರಿಗೆ ಈ ರೀತಿ ಸರ್ವ್ ಮಾಡಿಬಿಟ್ಟು ಕೊಟ್ಟೆ. ಎಗ್ ರೈಸ್ ಮೇಲೆ ಈ ರೀತಿ ಸ್ಟ್ರೀಟ್ ಸ್ಟೈಲಲ್ಲಿ ಈರುಳ್ಳಿನ ಉದುರಿಸ್ಕೊಟ್ರೆ ಅದನ್ನು ತಿನ್ನೋ ಒಂದು ರುಚಿನೇ ಬೇರೆ. ಫೈನಲಿ ಇದಾಗಿತ್ತು ನಮ್ಮ ಎಗ್ ರೈಸ್. ಇದನ್ನು ತಿಂದು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ರೆಸಿಪಿ ಜೊತೆ, ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.